ಕೀರ್ತನೆಗಳು 23. ನಾನು ಕೀರ್ತನೆಗಳು 23ನೇ ಅಧ್ಯಾಯ ಓದುತ್ತಿದ್ದೇನೆ. ವಚನ 1. ಯೆಹೋವನು ನನಗೆ ಕುರುಬನು, ಕೊರತೆ ಪಡೆನು. ದೇವರು ಕುರುಬನಾಗಿದ್ದಾನೆ ಎಂಬುದು ಇದರ ಅರ್ಥವಾಗಿದೆ. ನಾನು ಕುರಿಯಾಗಿದ್ದೇನೆ. ದೇವರ ಚಿತ್ತದ ಪ್ರಕಾರ ನನಗೆ ಯಾವುದಕ್ಕೂ ಕೊರತೆಯಾಗುವುದಿಲ್ಲ. ವಚನ 2. ಆತನು ಹಸುರುಗಾವಲುಗಳಲ್ಲಿ ನನ್ನನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ. ಹಸುರುಗಾವಲು ಕರ್ತನ ವಾಕ್ಯವಾಗಿದೆ. ನಾನು ಆ ವಾಕ್ಯವನ್ನು ಅನುಸರಿಸಿದರೆ ಅದುವೇ ಲೋಕದಲ್ಲಿ ಅತ್ಯುತ್ತಮ ವಿಷಯವಾಗಿದೆ. ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ಬರಮಾಡುತ್ತಾನೆ ಅಂದರೆ ಆತನು ನನ್ನನ್ನು ಪವಿತ್ರಾತ್ಮದೆಡೆಗೆ ನಡೆಸುತ್ತಾನೆ. ಕರ್ತನ ಅಭಿಷೇಕವು. ಅನುದಿನವೂ ನಾನು ಆತನ ಆತ್ಮನ ನಡೆಸುವಿಕೆಗಾಗಿ ಎದುರು ನೋಡುತ್ತಿದ್ದೇನೆ ಅಥವಾ ನಿರೀಕ್ಷಿಸುತ್ತಿದ್ದೇನೆ. ನಾನು ಸಂತೋಷವಾಗಿದ್ದೇನೆ. ನಾನು ಪವಿತ್ರಾತ್ಮದಿಂದ ಸಂತೃಪ್ತನಾಗಿದ್ದೇನೆ. ವಚನ 3. ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ನನ್ನ ಆತ್ಮವನ್ನು ಸೋಲ್ ಆತನು ಉಜ್ಜೀವಿಸುವನು ಅಥವಾ ಹಿಂದಿನ ಸ್ಥಿತಿಗೆ ಮರಳಿಸುವನು. ಅದು ನಶಿಸಿ ಹೋಗಿತ್ತು ಮತ್ತು ಅದನ್ನು ರಕ್ಷಿಸುವ ಅಗತ್ಯವಿತ್ತು. ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸುತ್ತಾನೆ. ಪವಿತ್ರವಾದದ್ದೆಲ್ಲವೂ, ಒಳ್ಳೆಯದೆಲ್ಲವೂ, ಎಲ್ಲ ಒಳ್ಳೆಯ ನಡತೆಯೂ ಆತನ ನಾಮಕ್ಕಾಗಿಯೇ. ನೀವು ಕ್ರೈಸ್ತರು ಮತ್ತು ಕರ್ತನ ನಾಮದಲ್ಲಿ ಪರಿಶುದ್ಧತೆಯ ಜೀವನವನ್ನು ಜೀವಿಸುತ್ತಿದ್ದೀರಿ ಮತ್ತು ಆತನ ಬಲದಿಂದ ಪ್ರತಿದಿನವೂ ನೀವು ಕ್ರೈಸ್ತ ಜೀವಿತವನ್ನು ಜೀವಿಸುತ್ತಿದ್ದೀರಿ. ವಚನ 4. ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ಇದರರ್ಥ ನಾನು ಸೈತಾನನ ಕೆಡುಕಿನ ಸಮ್ಮುಖದಲ್ಲಿ ನಡೆದರೂ ನನ್ನನ್ನು ನರಕಕ್ಕೆ ಕರೆದೊಯ್ಯಲು ಸಿದ್ಧನಾಗಿದ್ದನು. ನಾನು ದೆವ್ವದ ಸೈತಾನನ ಬಲವನ್ನು ಭಾವಿಸಿದೆ. ಅದು ಸೈತಾನನು ಎಂದು ನನಗೆ ತಿಳಿದಿದೆ ಮತ್ತು ನನ್ನನ್ನು ನರಕಕ್ಕೆ ಕರೆದುಕೊಂಡು ಹೋಗಿ ಮತ್ತು ಬೆಂಕಿಯ ಕೆರೆಯಲ್ಲಿ ನಾನು ಉರಿಯಬೇಕೆಂದು ಬಯಸುತ್ತಾನೆ. ನಾನು ಕೇಡಿಗೆ ಹೆದರೆನು. ಬರುವಂತ ಯಾವುದೇ ಕೇಡಿಗೆ ನಾನು ಹೆದರುವುದಿಲ್ಲ. ನೀನು ಹತ್ತಿರವಿರುವುದರಿಂದ ದೇವರು ನನ್ನೊಂದಿಗಿದ್ದಾನೆ. ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ನಾನು ಕರ್ತನಲ್ಲಿ ಧೈರ್ಯವಾಗಿದ್ದೇನೆ. ಪ್ರತಿದಿನವೂ ಕರ್ತನು ನನ್ನೊಂದಿಗಿದ್ದಾನೆ. ನಾನು ಕರ್ತನನ್ನು ಸೇವಿಸುತ್ತಿದ್ದೇನೆ. ನಾನು ಕ್ರೈಸ್ತನು ಮತ್ತು ನಾನು ಕರ್ತನೊಂದಿಗೆ ಇರುವುದರಿಂದ ಸಂತೃಪ್ತನಾಗಿದ್ದೇನೆ. ನಾನು ಯಾವುದೇ ಕೆಡುಕಿನ ಉಪಸ್ಥಿತಿಗೆ ಹೆದರುವುದಿಲ್ಲ. ನಾನು ದೇವರ ಕೃಪೆಯಿಂದ ಬದುಕುತ್ತಿದ್ದೇನೆ. ವಚನ 5. ವೈರಿಗಳ ಮುಂದೆಯೇ ನೀನು ನನಗೋಸ್ಕರ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ತಲೆಗೆ ತೈಲವನ್ನು ಹಚ್ಚಿಸುತ್ತಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಕರ್ತನು ವಾಕ್ಯವನ್ನು ಸಿದ್ಧಪಡಿಸುತ್ತಾನೆ ಎಂದು ಸರಳವಾಗಿ ಇದು ಹೇಳುತ್ತದೆ. ವೈರಿಗಳ ಮುಂದೆಯೇ ಔತಣವನ್ನು ಸಿದ್ಧಪಡಿಸುತ್ತಿ. ಪ್ರತಿದಿನವೂ ಆತನು ನನಗೆ ಆತ್ಮಿಕ ವಿಷಯಗಳನ್ನು ಕಲಿಸುತ್ತಾನೆ. ಯಾವುದಕ್ಕೂ ನನಗೆ ಹಸಿವಿಲ್ಲ, ಯಾಕಂದರೆ ನಾನು ದೇವರ ವಾಕ್ಯವನ್ನು ನನ್ನ ಶತ್ರುಗಳ ಮುಂದೆ ತಿನ್ನುವೆನು. ದೇವರು ನನ್ನನ್ನು ಅಭಿಷೇಕಿಸುತ್ತಾನೆ. ಆತನು ನನ್ನನ್ನು ಅಭಿಷೇಕಿಸುತ್ತಾನೆ. ಆತನು ನನ್ನ ತಲೆಗೆ ಅಭಿಷೇಕ ಮಾಡುತ್ತಾನೆ.
ಅದು ಪ್ರತಿದಿನವೂ ನನ್ನ ಮೇಲಿರುವ ಪವಿತ್ರಾತ್ಮವು. ಅದು ನನ್ನ ಮೇಲೆ ಬರುವುದು. ನಾನು ಆತನ ಪ್ರಸನ್ನತೆಯನ್ನು ಅನುಭವಿಸುತ್ತೇನೆ. ಆತನು ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಾನೆ. ಆತನು ನನ್ನ ತಲೆಯನ್ನು ತೈಲದಿಂದ ಅಭಿಷೇಕಿಸುತ್ತಾನೆ. ತೈಲವು ಪವಿತ್ರಾತ್ಮವಾಗಿದೆ. ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ನಿಮ್ಮ ಮೇಲೆ ಬರುವ ಪವಿತ್ರಾತ್ಮವು ನಿಶ್ಚಯವಾಗಿ ನಿಮ್ಮನ್ನು ಸಂತೋಷಪಡಿಸುತ್ತದೆ. ನಿಮ್ಮ ಪಾತ್ರೆಯು ತುಂಬಿ ಹೊರಸೂಸುವುದು. ನೀವು ಸಂತೋಷವಾಗಿರುವಿರಿ ಮತ್ತು ಆ ನಿಮ್ಮ ಸಂತೋಷವು ಎಲ್ಲಿಂದ ಬರುತ್ತಿದೆ ಎಂದು ನಿಮಗೆ ಗೊತ್ತಿಲ್ಲ. ಆದರೆ ನಿಮ್ಮ ಸಂತೋಷವು ಬೆಳಿಗ್ಗೆ ಮತ್ತು ಸಂಜೆ ಮತ್ತು ರಾತ್ರಿಯಲ್ಲಿ ನಿಮ್ಮ ಮೇಲೆ ಬರುವುದು. ನಿಮ್ಮ ಪಾತ್ರೆಯು ತುಂಬಿ ಹೊರಸೂಸುವುದರಿಂದ ನೀವು ಸಂತೋಷವಾಗಿರುವಿರಿ. ನಿಮ್ಮ ಶತ್ರುಗಳು ನಿಮ್ಮನ್ನು ಸೋಲಿಸಿ ದುಃಖ ಉಂಟು ಮಾಡಲು ಪ್ರಯತ್ನಿಸಿದರೂ ನೀವು ಸಂತೋಷವಾಗಿರುವಿರಿ. ವಚನ 6. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಾನು ಸದಾಕಾಲವೂ ಯೆಹೋವನ ಮಂದಿರದಲ್ಲಿ ವಾಸಿಸುವೆನು. ಈ ಕೀರ್ತನೆಯ ಅಂತ್ಯವು ಮತ್ತು 6ನೇ ವಾಕ್ಯವು, ನಿಶ್ಚಯವಾಗಿ ಶುಭವೂ ಕೃಪೆಯೂ ನನ್ನನ್ನು ಹಿಂಬಾಲಿಸುವವು. ನಿನಗೆ ಕರ್ತನ ಕರುಣೆಯೂ ಬೇಕಾಗಿದೆ. ನಿನಗೆ ಕರ್ತನ ಕ್ಷಮಾಪಣೆಯೂ ಬೇಕಾಗಿದೆ. ನಿನಗೆ ಕರ್ತನ ಧೈರ್ಯವೂ ಬೇಕಾಗಿದೆ ಮತ್ತು ನಿನ್ನ ಜೀವಮಾನವೆಲ್ಲ ಅದು ನಿನ್ನನ್ನು ಹಿಂಬಾಲಿಸುವುದು, ಆರಂಭದಿಂದ ಅಂತ್ಯದವರೆಗೂ. ಆತನು ನಿನಗೆ ಆ ಕೃಪೆಯನ್ನು ಮತ್ತು ಕರುಣೆಯನ್ನು ಮತ್ತು ಕ್ಷಮಾಪಣೆಯನ್ನು ಮತ್ತು ಪ್ರೀತಿಯನ್ನು ದಯಪಾಲಿಸುವನು. ಆತನ ಹೆಸರು ಪ್ರೀತಿಯಾಗಿದೆ. ಆದ್ದರಿಂದ ಆತನು ಆ ಪ್ರೀತಿಯನ್ನು ನಿನಗೆ ಕೊಡುವನು ಮತ್ತು ಆತನ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ನಿನ್ನನ್ನು ವಾಸ ಮಾಡುವ ಹಾಗೆ ಮಾಡುವನು. ಹೌದು, ಆತನ ಮನೆಯಲ್ಲಿ, ಕರ್ತನ ಮನೆಯಲ್ಲಿ ಎಂದೆಂದಿಗೂ ನೀನು ಕರ್ತನ ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ ವಾಸಿಸುವ ಹಾಗೆ ಮಾಡುವನು. ನಿತ್ಯನಿತ್ಯವಾಗಿ ಅಲ್ಲಿ ನೀನು ವಾಸಿಸುವಿ ಮತ್ತು ಎಂದಿಗೂ ಅಂತ್ಯಗೊಳ್ಳುವುದಿಲ್ಲ. ಪರಲೋಕಕ್ಕೆ ಅಂತ್ಯವೇ ಇಲ್ಲ. ಆದ್ದರಿಂದ ನೀನು ಕರ್ತನ ಮನೆಯಲ್ಲಿ ಸದಾಕಾಲವೂ ವಾಸಿಸುವಿ. ಆಮೇನ್.